ಸೊ ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಒಂದು ಇಂಪೋರ್ಟೆಡ್ ಫಿಶ್ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಿದ್ದೀನಿ. ಸೊ ಈ ಫಿಶ್ಶು ವಿಯೆಟ್ನಾಮಿಂದ ಡೈರೆಕ್ಟ್ ಇಂಪೋರ್ಟ್ ಮಾಡಿಸಿ ಒಬ್ಬ ಡೀಲರ್ ಕಡೆಯಿಂದ ನಾನು ಎತ್ಕೊಂಡಿದ್ದೀನಿ. ಏಕೆಂದರೆ ವಿಯೆಟ್ನಾಮಿಂದ ನಾವು ತರಿಸಿದ್ರೆ ನಮಗೆ ಶಿಪ್ಪಿಂಗ್ ಚಾರ್ಜ್ ಆಗಲಿ ತುಂಬ ಕಾಸ್ಟ್ ಬೀಳುತ್ತೆ. ಸೊ ಅದರಿಂದ ಒಬ್ಬ ಡೀಲರ್ ಕಡೆಯಿಂದ, ಸೊ ಆ ಡೀಲರ್ ಎಸ್.ಎನ್. ಬೆಟ್ಟ ಅಂತ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಎಸ್.ಎನ್. ಬೆಟ್ಟ ಇಂದ ನಾನು ಡೈರೆಕ್ಟಾಗಿ ವಿಯೆಟ್ನಾಮಿಂದ ಇಂಪೋರ್ಟ್ ಮಾಡಿಸಿದೆ. ಶ್ರೀ ಮಾರುತಿ ಟ್ರಾನ್ಸ್ಪೋರ್ಟ್ಸ್ ಅವರು ತುಂಬ ಸ್ಪೀಡಾಗಿ ಬಂತು. ಸೊ ನಾನು ಇಷ್ಟು ಬೇಗ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಸ್ಪೀಡಾಗಿ ಬಂತು. ಅವ್ರು ನೋಡಿ ಹೈದ್ರಾಬಾದಿಂದ ಶ್ರೀ ಮಾರುತಿ ಟ್ರಾನ್ಸ್ಪೋರ್ಟಲ್ಲಿ ನನಗೆ ವೆಡ್ನೆಸ್ಡೇ ಹಾಕಿದ್ರು. ನನಗೆ ಇವತ್ತು ಫ್ರೈಡೇ ಬಂದಿದೆ. ಕರೆಕ್ಟ್ 2 ಡೇಸಿಗೆ ಫಿಶ್ ನನ್ನ ಕೈಗೆ ರಿಸೀವ್ ಆಗಿದೆ. ಸೊ ಮಾರುತಿ ಟ್ರಾನ್ಸ್ಪೋರ್ಟ್ಸ್ ತುಂಬ ಸ್ಪೀಡಿದೆ. ಸೊ ಮಾರುತಿ ಟ್ರಾನ್ಸ್ಪೋರ್ಟ್ಸ್ಗೆ ನೀವೇನೇ ಫಿಶಸ್ ಹಾಕೋದಾದರೂ ಮಾರುತಿ ಟ್ರಾನ್ಸ್ಪೋರ್ಟ್ಸಲ್ಲೇ ಹಾಕಿ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಸ್ವಲ್ಪ ತಯಾರಿ ಮಾಡ್ಕೊಬೇಕು. ಸೊ 1 ಸೆಕೆಂಡ್ ಗೈಸ್. ಓಕೆ, ಸೊ ಓಪನ್ ಮಾಡೋಣ. ಸೊ ಇದರಲ್ಲಿ ನಾನು ಬರೀ ಫಿಶ್ ಒಂದೇ ತರಿಸಿಲ್ಲ, ಸ್ವಲ್ಪ ಆ್ಯಕ್ಸೆಸರೀಸ್ಗಳು ಬೇಕಿತ್ತು, ಹಾಗೆ ಫಿಶ್ ಫುಡ್ ಬೇಕಿತ್ತು. ಸೊ ತರಿಸಿದ್ದೀನಿ. ಏನೇನಿದೆ ಅಂತ ನೋಡೋಣ. ಯಾವ ಫಿಶ್ನ ತರಿಸ್ತೀನಿ ಅಂತ ನೋಡೋಣ. ಸೊ ನೀವು ಓಪನ್ ಮಾಡೋಣ. ಎಸ್, ಇದು ಮೇ ಬಿ ಆರ್ಟಿಮಿಯಾ ಅನಿಸುತ್ತೆ. ಎಸ್. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಆರ್ಟಿಮಿಯಾ ಅಂತಾರೆ. ಸೊ ನನಗೆ ಆರ್ಟಿಮಿಯಾನು ಸ್ವಲ್ಪ ಬೇಕಿತ್ತು, ಫ್ರೋಝನ್ ಆರ್ಟಿಮಿಯಾ, ಆದರೆ ತುಂಬ ಮೆಲ್ಟ್ ಆಗೋಗಿದೆ. ಸೊ ಅದರಿಂದ ಈ ಥರ ಇದೆ. ಸೊ ಇದು ಫ್ರೋಝನ್ ಆರ್ಟಿಮಿಯಾ ಅಂತಾರೆ. ಸೊ ಇದು ಬೇಕಿತ್ತು. ಸೊ ಇದು ನೋಡಿ ತರಿಸಿದ್ದೀನಿ. ಹಾಗೆ ಬ್ಲಡ್ ವಾರ್ಮ್ಸ್ ಬೇಕಿತ್ತು, ಬ್ಲಡ್ ವಾರ್ಮ್ಸ್ನ ತರಿಸಿದ್ದೀನಿ ನೋಡಿ. ಸೊ ಇದು ಸಹ ಮೆಲ್ಟ್ ಆಗೋಗಿದೆ. ಬ್ಲಡ್ ವಾರ್ಮ್ಸ್ ತರಿಸಿದ್ದೀನಿ. ಹಾಗೆ ಸ್ವಲ್ಪ ಫುಡ್ ಬೇಕಿತ್ತು. ಇದು ಬೆಟಾ ಫಿಶ್ ಫುಡ್ಡು. ಸೊ ಇದು ಬೇಕಿತ್ತು, ನಾನು ಇದನ್ನು ತರಿಸಿದ್ದೀನಿ. ಇದು ಫೈಟರ್ ಫಿಶ್ ಮರಿಗಳಿಗೆ, ಪೇರೆಂಟ್ಸ್ ಫೆಟಾ ಫಿಶ್ಗೆ ಎಲ್ಲದಕ್ಕೂ ಆಗುತ್ತೆ. ಸೊ ಇದು ತರಿಸಿದ್ದೀನಿ. ಹಾಗೆ ಸ್ವಲ್ಪ ಪ್ಲ್ಯಾಂಟ್ಸ್ಗಳನ್ನ ತರಿಸಿದ್ದೀನಿ. ಸೊ ನೀವು ಇಲ್ಲೇನು ನೋಡ್ತಿದ್ದೀರಾ, ಇದು ಗಪ್ಪಿ ಗ್ರಾಸು. ಸೊ ಇದು ನನ್ನ ಹತ್ರ ಸ್ಟಾಕ್ ಖಾಲಿ ಆಗೋಗಿತ್ತು, ಅದಕ್ಕೋಸ್ಕರ ಗಪ್ಪಿ ಗ್ರಾಸ್ ತರಿಸಿದೆ. ಹಾಗೆ ಇದು ಒಂದು ವೆರೈಟಿ, ನೇಮ್ ಗೊತ್ತಿಲ್ಲ, ಇದು ಒಂದು ಹಾಕಿದ್ದಾರೆ. ಸೊ ಇದು ಅಷ್ಟೇ ಫ್ಲೋಟಿಂಗ್ ಪ್ಲ್ಯಾಂಟು, ಇದು ಬೇಕಿತ್ತು. ಸೊ ಇದನ್ನು ಹಾಕಿದ್ದಾರೆ. ಹಾಗೆ ನಾನು ಸ್ನೇಲ್ಸ್ ಬೇಕು ಅಂತ ಹಾಕಿದ್ದೆ. ಸೊ ಸ್ನೇಲ್ಸು ಕೊಟ್ಟಿದ್ದಾರೆ. 10 ಪೀಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾನು 10 ಪೀಸ್ನ ಆರ್ಡ್ರ್ ಮಾಡಿದ್ದೆ ಸ್ನೇಲ್ಸು. ಸೊ ನೀವು ಇಲ್ಲಿ ನೋಡುತ್ತಿರ್ಬೋದು, ರೆಡ್ ನೇಮು ನನಗೂ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ ಅದು. ಸೊ ಅದೊಂಥರ ಡಿಫ್ರೆಂಟ್ ವೆರೈಟಿ, ಅದನ್ನು ತರಿಸಿದ್ದೀನಿ. ಸೊ ಈಗ ಫೈನಲಿ ಫಿಶ್ಶಿಗೆ ಹೋಗೋಣ. ಸೊ ಫಿಶ್ನ ಈ ಥರ ಪ್ಯಾಕ್ ಮಾಡಿದ್ದಾರೆ. ಸೊ ನಾನು ಇವರು ಎಸ್.ಎನ್. ಬೆಟಾಸ್ನ ತುಂಬ ದಿನದಿಂದ ಅವ್ರನ್ನ ನಾನು ಫಾಲೋ ಮಾಡ್ತಿದ್ದೆ. ಸೊ ಅವರಿಂದ ಏಕೆಂದರೆ ಅವರು ಯೂಶ್ವಲಿ ಒಬ್ಬ ರೀಸೇಲರ್, ಅಂದರೆ ಫಿಶ್ನ ತರಿಸ್ಬಿಟ್ಟು ಅವರು ಒಂದು ಸ್ವಲ್ಪ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡೋದು. ತುಂಬ ಪ್ರೀಮಿಯಮ್ ಗ್ರೇಡ್ಸ್ ಫಿಶಸ್ನ ಅವರು ತರಿಸ್ತಾರೆ. ಸೊ ಅದರಿಂದ ನಾನು ತುಂಬ ದಿನಗಳಿಂದ ಬೆರಂಗಸ್ನ ತರಿಸ್ಬೇಕು ಅಂತಿದ್ದೆ. ಸೊ ಫೈನಲಿ ಬಾರಂಗ್ಯಾಸ್ ಬಂದಿದೆ. ಸೊ ಇದು ಮೇಲ್ ಅನಿಸುತ್ತೆ, ಇದೇ ಮೇಲು. ಸೊ ನೋಡಿ, ಇದೇ ಮೇಲು, ಇದೇ ಮೇಲು. ಓಕೆ, ನೀವು ಇಲ್ಲಿ ನೋಡ್ತಿರ್ಬೋದು ಮೇಲು. ಸೊ ಹಾಗೆ ಫೀಮೇಲ್ ಇಲ್ಲಿದೆ.
ಓಕೆ, ಈಗ ಫೀಮೇಲ್ನು ಅನ್ಬಾಕ್ಸಿಂಗ್ ಮಾಡಿದೆ. ಸೊ ಎಲ್ಲ ಫಿಶ್ಶು ಹೆಲ್ದಿಯಾಗಿದ್ದಾವೆ, ಫುಲ್ ಸೇಫಾಗಿ ಬಂದಿದೆ ನೋಡಿ. ಫೀಮೇಲು ಹಾಗೆ ಮೇಲ್ ಫೀಮೇಲ್ ಎರಡು ಸೇಫಾಗಿದ್ದಾವೆ. ಸೊ ಇನ್ನೊಂದು ಸಾರಿ ನಾನು ಏನೇನು ತಂದಿದ್ದೀನಿ ಅಂತ ಎಲ್ಲ ತೋರಿಸ್ಬಿಡ್ತೀನಿ. ಸೊ ಇದು ಬಾರಂಗ್ಯಾಸ್ ಬೆಟಾ ಫಿಶ್ ಪೇರ್ ಇದೆ. ಹಾಗೆ ಇದರಲ್ಲಿ ಆ್ಯಪಲ್ ಸ್ನೇಲ್ ಇದೆ. ಹಾಗೆ ಇದರಲ್ಲಿ ಪ್ಲ್ಯಾಂಟ್ ಇದೆ, ಫ್ಲೋಟಿಂಗ್ ಪ್ಲ್ಯಾಂಟ್ ಇದೆ. ಹಾಗೆ ಇದು ಪೆಲೆಟ್ಸ್ ಇದೆ. ಸೊ ತುಂಬ ಸ್ಮಾಲ್ ಪೆಲೆಟ್ಸ್ ಇದೆ. ಸೊ ಹಾಗೆ ಇದು ಬಂದ್ಬಿಟ್ಟು ಆರ್ಟಿಮಿಯಾ, ಫ್ರೋಝನ್ ಆರ್ಟಿಮಿಯಾ ಅಂತಾರೆ. ಸೊ ನೀವು ಒಬ್ಸರ್ವ್ ಮಾಡ್ಬೋದು, ಒಳ್ಳೆ ಕ್ವಾಲಿಟಿ ಫ್ರೋಝನ್ ಆರ್ಟಿಮಿಯಾನು ಸಹ ಎಸ್.ಎನ್. ಬೆಟ್ಟಾದವ್ರು ಸೇಲ್ ಮಾಡ್ತಾರೆ. ಹಾಗೆ ಬ್ಲೆಡ್ ವಾರ್ಮ್ಸ್ ಬೇಕಿತ್ತು, ಸೊ ಬ್ಲೆಡ್ ವಾರ್ಮ್ಸ್ನ ತರಿಸಿದೆ. ಸೊ ನೋಡ್ಬೋದು, ಬ್ಲೆಡ್ ವಾರ್ಮ್ಸ್ ಒಂದು ಸ್ವಲ್ಪ ಇದೆ. 100 ಗ್ರಾಮ್ ಬ್ಲೆಡ್ ವಾರ್ಮ್ಸು, 500 ಗ್ರಾಮ್ಸ್ ಆರ್ಟಿಮಿಯಾ ಕೇಳಿದೆ. ಸೊ ಫೈನಲಿ ಬಂದಿದೆ. ಹಾಗೆ ಇದೊಂದು ವೆರೈಟಿ ಪ್ಲ್ಯಾಂಟು, ಇದು ಫ್ಲೋಟಿಂಗ್ ವೆರೈಟಿನೇ. ಹಾಗೆ ಗಪ್ಪಿ ಗ್ರಾಸ್ ಬೇಕಿತ್ತು. ಸೊ ಗಪ್ಪಿ ಗ್ರಾಸ್ನು ಅವರು ಕಾಂಪ್ಲಿಮೆಂಟ್ರಾಗಿ ಕೊಟ್ಟಿದ್ದಾರೆ. ಸೊ ಈ 3 ಪ್ಲ್ಯಾಂಟ್ಸ್ ಏನು ನೀವು ನೋಡ್ತಿದ್ದೀರಾ, ಈ 3 ಪ್ಲ್ಯಾಂಟ್ಸೂ ಅವ್ರು ಕಾಂಪ್ಲಿಮೆಂಟಾಗಿ ಕೊಟ್ಟಿದ್ದಾರೆ. ಈ ಬೆಟಾಸ್ನ ತೊಗೊಂಡಿದ್ದಕ್ಕೆ ಅವ್ರ ಹತ್ರ ಇನ್ನೂ 2 ವೆರೈಟಿ ಫಿಶ್ ಬರಬೇಕಿದೆ ಅವ್ರ ಹತ್ರ. ಸೊ ಅದು ಮೇ ಬಿ 16-17 ಒಳಗೆ ರಿಸೀವ್ ಆಗುತ್ತೆ, ಅಥವಾ 20 ಒಳಗೆ ರಿಸೀವ್ ಆಗುತ್ತೆ. ಸೊ ಅದನ್ನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನಾನು ಏನು ಅವ್ರ ಹತ್ರ ಪ್ರಮೋಷನ್ನು ಮಾಡ್ತಿಲ್ಲ, ಏನೂ ಇಲ್ಲ, ಬಟ್ ಅವ್ರ ಹತ್ರ ಇರೋ ಕ್ವಾಲಿಟಿನ ನಾನು ನಿಮಗೆ ಡಿಸ್ಕ್ಲೋಸ್ ಮಾಡ್ತೀನಿ. ಸೊ ಈಸ್ ಒನ್ ಆಫ್ ದ ಇಂಡಿಯನ್ ಬಿಗ್ಗೆಸ್ಟ್ ಡೀಲರ್ ಅಂತಲೇ ಹೇಳ್ಬೋದು, ಇಂಡಿಯಾಸ್ ಬಿಗ್ಗೆಸ್ಟ್ ಡೀಲರ್ ಅಂತಲೇ ಹೇಳ್ಬೋದು. ಹಾಗೆ ಬೆಟಾ ಫಿಶ್ ಫಾರ್ಮ್ ಇದೆಯಲ್ಲ, ತುಂಬ ಅಂದರೆ ತುಂಬ ದೊಡ್ಡದಾಗಿ ಇಟ್ಕೊಂಡಿದ್ದಾರೆ. ಸೊ ಹೈದ್ರಾಬಾದಲ್ಲಿ ತುಂಬ ಬಿಗ್ಗೆಸ್ಟ್ ಫಾರ್ಮ್ ಅದು. ಹಾಗೆ ಇಂಪೋರ್ಟಿಂಗ್ ಮಾಡಿಸೋದ್ರಲ್ಲೆಲ್ಲ ಅವರು ತುಂಬ ಎಕ್ಸ್ಪರ್ಟ್ಸು, ಅವ್ರಿಗೆ ಲೈಸೆನ್ಸ್ ಎಲ್ಲ ಇದೆ. ಸೊ ನಾವು ಇಂಪೋರ್ಟ್ ಮಾಡಿಸೋದು ತುಂಬ ಕಷ್ಟ ಬೀಳುತ್ತೆ. ಸೊ ನಾವು ಡೈರೆಕ್ಟಾಗಿ ಡೀಲರ್ ಹಿಡಿದ್ಬಿಟ್ಟು ತರ್ಸೋದೇನು ದೊಡ್ಡದಲ್ಲ. ಬಟ್ ನಮಗೆ ಶಿಪ್ಮೆಂಟ್ ಡಿಲೇ ಆಗ್ಬೋದು, ಫ್ಲೈಟಿಂದ ಬರೋದಕ್ಕೆ ನಮಗೆ ತುಂಬ ಡಿಲೇ ಆಗುತ್ತೆ. ಸೊ ಹಾಗೆ ಇವ್ರಿಗೆ ಚಾರ್ಜಸ್ ಕೊಡಬೇಕು. ಸೊ ತುಂಬ ಅರೌಂಡ್ 2K ಮೇಲೆ ಶಿಪ್ಪಿಂಗ್ ಬಿದ್ದೋಗುತ್ತೆ. ಸೊ ಅದ್ರ ಬದಲು ಇಲ್ಲೇ ಒಂದು 500 ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಡೀಲರ್ನ ಹಿಡಿದ್ಬಿಟ್ಟು ಡೀಲರ್ ಕಡೆಯಿಂದನೇ ತೊಗೊಂಡ್ರೆ ತುಂಬ ಉತ್ತಮ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇವ್ರನ್ನೇ ಚೂಸ್ ಮಾಡಿದೆ. ತುಂಬ ಪ್ರೀಮಿಯಮ್ ಗ್ರೇಡ್ಸ್ ಇರುತ್ತೆ ಇವೆಲ್ಲ ವಿಯೆಟ್ನಾಮ್ ಇಂಪೋರ್ಟ್ಸು. ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಹೆಲ್ದಿಯಾಗಿರ್ತವೆ ಫಿಶಸ್ಸು. ನಮಗೂ ಬ್ರೀಡಿಂಗ್ ಪರ್ಪಸ್ ಎಲ್ಲ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದರಿಂದ ನಾನು ಇವ್ರ ಹತ್ರನೇ ಇವ್ರನ್ನೇ ಚೂಸ್ ಮಾಡಿದೆ, ತೊಗೊಂಡೆ. ತುಂಬ ಯೋಚನೆ ಮಾಡಿಬಿಟ್ಟೆ ತೊಗೋಬೇಕು ಒಬ್ಬ ಡೀಲರ್ ಹತ್ರ ತೊಗೊತಿದ್ದೀವಿ ಅಂದರೆ. ಏಕೆಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಂದರೆ ಸೊ ಅದಕ್ಕೊಂದು ಪ್ರಾಪರ್